ಹಾಯ್ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿತಾ ಸನ್ನಿಧಿ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸಹ ಪ್ರೀತಿಯ ಸುಸ್ವಾಗತ. ಎಲ್ಲರೂ ಆರಾಮಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಎಲ್ಲರೂ ಚೆನ್ನಾಗಿದ್ದೀವಿ. ಹೆಣ್ಮಕ್ಳಿಗೆ ಕೆಲಸ ಬೆಳಗ್ಗೆಯಿಂದ ಅಡುಗೆ ಮನೆಯಿಂದನೇ ಶುರುವಾಗುವಂಥದ್ದು. ಎಂದಿನಂತೆ ಸೆಲ್ಫ್ ಎಲ್ಲ ಒರೆಸಿ ಕ್ಲೀನ್ ಮಾಡಿ, ತೊಳೆಯೋ ಪಾತ್ರೆಗಳನ್ನೆಲ್ಲ ಒಂದು ಕಡೆ ಹಾಕಿ ಸ್ಟೌವನ್ನ ಒರೆಸಿ ಕ್ಲೀನ್ ಮಾಡಿಕೊಂಡು ನಂತರ ಸ್ನಾನಕ್ಕೆ ಹೋಗಬೇಕಿತ್ತು. ಏಕೆಂದರೆ ಕಂಬ್ಳಮ್ಮ ಬರೋಷ್ಟರಲ್ಲಿ ಇಷ್ಟು ಬೇಸಿಕ್ ಕೆಲಸಗಳನ್ನ ನಾನು ಮುಗಿಸ್ಕೊಳ್ಳೇಬೇಕು. ಅದರಿಂದೆಲ್ಲ ಮುಗಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೇಗ ಬೇಗ ಕೆಲಸ ಮುಗಿಬೇಕಿತ್ತು ಇವತ್ತು. ಜೊತೆಗೆ ಹೂವು ಇಲ್ಲ, ತುಳಸಿ ಇಲ್ಲ. ಹಿಂಗೆ ಬರಗಾಲ ಥರ ಆಗೋಗಿದೆ. ಬರೀ ಬಿಸಿಲುಗಾಲ ಶುರುವಾಯಿತು ಅಂದರೆ ಎಲ್ಲ ಕಡೆ ಎಲ್ಲ ಪದಾರ್ಥಗಳು ಕೂಡ ಒಂಥರ ಬರಗಾಲ ಶುರುವಾಗುತ್ತಲ್ಲ, ಆ ರೀತಿ ಆಗೋಗಿದೆ. ಹೂ ತರಕ್ಕೆ ಹೋಗಬೇಕು. ಬನ್ನಿ. ನೋಡಿದ್ರಿ, ಸೆಲ್ಫು, ಗ್ಯಾಸ್ ಸ್ಟವು, ರೂಮಲ್ಲಿ ಬೆಡ್ಶೀಟ್ಗಳೆಲ್ಲ ಮಡಚಿ ಎಲ್ಲ ಕ್ಲೀನಾಗಿ ನನ್ನ ಕೆಲಸ ಪ್ರತಿನಿತ್ಯದ ಒಂದಿಷ್ಟು ದೈನಂದಿನ ಕೆಲಸಗಳನ್ನೆಲ್ಲ ಮುಗಿಸಿದ್ದೀನಿ. ಕಂಬ್ಳಮ್ಮ ಬರೋ ಅಷ್ಟರಲ್ಲಿ ಕೆಲಸ ಮುಗಿಸಿದ್ದೀನಿ. ಇವಾಗ ನನ್ನೆನೆ ಹೂವು ಏನೂ ತೆಗೆದಿಟ್ಕೊಂಡಿಲ್ಲ. ಸ್ನಾನ ಮುಗಿಸ್ಕೊಂಡು ಬಂದು ಹೂವು ನೋಡ್ಕೊಂಬರೋಣ. ಹೂವು ಏನೆಲ್ಲ ಸಿಗುತ್ತೆ ನೋಡೋಣ. ಸೇವಂತಿಗೆ ಹೂವು ಅಂತೂ ಮನೇಲಿ ಇರಲೇಬೇಕು, ಅದಂತೂ ತೊಗೊಳ್ತೀನಿ. 100 ರೂಪಾಯಿ ಮಾರ ಆಗೋಗಿದೆ. ಸೇವಂತಿಗೆ, ತುಳಸಿ ಸಿಗುತ್ತಾ ನೋಡ್ಕೊಂಡು ಬರೋಣ. ಸ್ನಾನ ಮುಗಿಸ್ಕೊಂಬರೋಣ. ನೋಡಿ, ಖಾಲಿ ಹೊಟ್ಟೆಗಿರೋ ಟ್ಯಾಬ್ಲೆಟ್ಸ್ಗಳು. ಈ ಟ್ಯಾಬ್ಲೆಟ್ಸ್ನ ಕುಡಿದು ಸ್ನಾನಕ್ಕೆ ಹೋಗ್ತೀನಿ. ನೀರು ಸಹ ಇಟ್ಕೊಂಡಿದ್ದೀನಿ. ಬನ್ನಿ, ಆದಷ್ಟು ನೀರನ್ನು ಕುತ್ಕೊಂಡೇ ಕುಡಿಬೇಕು. ಅದನ್ನು ಮಾಡೋದ್ರಿಂದ ನಿಂತ್ಕೊಂಡು ಕುಡಿದ್ರೆ ಜಾಯಿಂಟ್ ಪೇನ್ಗಳು ಜಾಸ್ತಿ ಆಗುತ್ತೆ. ಅದರಿಂದ ನೀರನ್ನು ಯಾವುದೇ ಕಾರಣಕ್ಕೂ ಕೂಡ ನಿಂತ್ಕೊಂಡು ನೀರನ್ನು ಕುಡಿಯಬಾರ್ದು. ಅದಕ್ಕೋಸ್ಕರ ಬನ್ನಿ ಹೋಗೋಣ. ಮಾತ್ರೆ ಕುಡಿದು ಮುಗಿಸಿ ಆನಂತರ ಸ್ನಾನ ಮಾಡಿಕೊಂಡು ಬರೋಣ. ದೇವ್ರ ಮನೆ ಹೂವು ಎಲ್ಲ ತೆಗೆದು ಮುಗಿಸ್ಬೇಕು ಇವತ್ತು. ವಿಷ್ಣು ಸಹಸ್ರನಾಮ ಹಾಕೋಣ ಅಂತ ಹೇಳಿ ಟಿ ವಿನ ಆನ್ ಮಾಡಿದ್ದೀನಿ. ವಿಷ್ಣು ಸಹಸ್ರನಾಮ ಹಾಕಿ ಮನೆಯಲ್ಲಿ ಬೆಳಗ್ಗೆ ಸಂಜೆ ಎಂದು ಖಂಡಿತ ಹಾಕ್ತೀನಿ. ಹಾಕಿ ಸ್ನಾನ ಮುಗಿಸ್ಕೊಂಡು ಬಂದು ಹೂವು ತಗೊಂಡು ಬಂದು ಆನಂತರ ದೇವ್ರ ಮನೆಗೆ ಹೋಗೋಣ. ಆಮೇಲೆ ತಿಂಡಿ ಏನು ಮಾಡೋದ ಏನು ಯೋಚನೆ ಮಾಡಿ ತಿಂಡಿನ ಮಾಡ್ತೀನಿ. ಇದು ನನ್ನ ಡೈಲಿ ಬ್ಲಾಗ್, ಗುರುವಾರದ ನನ್ನ ಬೆಳಗಿನ ದಿನಚರಿ ಇದಾಗಿರುತ್ತೆ. ಮೊದಲು ಇವಾಗ ಸ್ನಾನ ಮುಗಿಸ್ಕೊಂಡು ಬಂದು ಮತ್ತೆ ನಿಮಗೆ ಸಿಗ್ತೀನಿ. शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये यस्य
ಸ್ವಲ್ಪ ಯೋಗ ಎಕ್ಸಸೈಸ್ ಮಾಡಿದ್ರೆ ಸಿಕ್ಕಾಪಟ್ಟೆ ಬೆವರು ಬರುತ್ತೆ. ಅದರಲ್ಲೂ ಫೇಸಲ್ಲಂತೂ ಜಲಧಾರೆನೇ ಬೆವರು ಮೂಲಕ ಬರುತ್ತೆ ಅಂತ ಅನಿಸುತ್ತೆ, ಅಷ್ಟು ಬೆವರು ಬರುತ್ತೆ. ಸ್ವಲ್ಪ ಒಂದು 20 ನಿಮಿಷ ಮಾತ್ರ ಯೋಗ ಮತ್ತು ಎಕ್ಸಸೈಜನ್ನ ಮುಗಿಸ್ಕೊಂಡು ಈಗ ಹೋಗೋಣ ಅಂತ ಹೇಳಿ ಸ್ನಾನಕ್ಕೆ ಹೋಗಿ ಬಂದು ದೇವ್ರ ಮನೆ ಪೂಜೆ ಮುಗಿಸಿ ನಿಮಗೆ ಸಿಗ್ತೀನಿ. ಹೂವು ತುಳಸಿ ಎಲ್ಲ ತೊಗೊಂಡು ಬಂದೆ. ಸಾವಂತಿಗೆ ಹೂವು 150 ರೂಪಾಯಿ ಮಾರು, ತುಳಸಿ ಬಂದು 100 ರೂಪಾಯಿ ಮಾರು. ಎಲ್ಲ ಹೂವು ಕೂಡ ತುಂಬ ರೈಟ್ ಆಗಿದೆ. ಎಲ್ಲವೂ ನಾನು ಮಾರು ತೊಗೊಬಂದೆ. ಒಂದೊಂದೇ ಮುಡಿಸೋಣ ಸಾಕು, ಏಕೆಂದರೆ ಈಗೆಲ್ಲ ಹೂವು ತುಂಬ ಡಿಮ್ಯಾಂಡ್ ಆಗ್ತಾಯಿದೆ, ಹೂವು ಸಿಗ್ತಾ ಇಲ್ಲ ಅಂತ ಹೇಳಿ ಸಿಂಪಲ್ಲಾಗಿ ಸರಳವಾಗಿ ಒಂದೊಂದು ಹೂವನ್ನು ದೇವ್ರಿಗೆ ಸಮರ್ಪಣೆ ಮಾಡಿ ಪೂಜೆನ ಮುಗಿಸ್ಕೊಂಡೆ. ಇಷ್ಟಾಗಿತ್ತು ನಮ್ಮ ಮನೆಯ ದೇವರ ಮನೆಯ ಪೂಜೆ. ತುಂಬ ಸರಳವಾಗಿ ಮುಗೀತು. ಬನ್ನಿ ಟಿಫನ್ ಮಾಡ್ಕೊಳ್ಳೋಣ. ಏನು ಮಾಡ್ತಾಯಿದ್ದೀನಿ ಅಂತ ಸಹ ನಿಮಗೆ ಶೇರ್ ಮಾಡ್ಕೊಳ್ತೀನಿ. ಆ ಮಗು ಬೆಳಗ್ಗೆನೇ ಸ್ವಲ್ಪ ಕಾಲೇಜಲ್ಲಿ ಕೆಲಸ ಇದೆ ಅಂತ ಬೇಗ ಹೋದ. ನಾನು ಏನು ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡುವಾಗ ರಾಗಿ ಉಪ್ಪಿಟ್ಟನ್ನು ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡಿದ್ದೀನಿ. ಹೇಗೆ ಮಾಡಿದೆ ಅನ್ನೋದನ್ನು ತೋರಿಸ್ತೀನಿ ಬನ್ನಿ. ನೋಡ್ತಾ ಇದ್ದೀರಿ, ಬೀನ್ಸು ಕ್ಯಾರೆಟನ್ನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗೋದ್ರಲ್ಲಿ ಏನೇನು ತೊಗೊಂಡಿದ್ದೀನಿ ತೋರಿಸ್ತೀನಿ ಬನ್ನಿ. ಒಂದು ಮೀಡಿಯಮ್ ಸೈಜ್ 2 ಈರುಳ್ಳಿ ತೊಗೊಂಡಿದ್ದೀನಿ. 1 ಕಪ್ಪು ರವೆ, 1 ಕಪ್ಪು ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಮತ್ತು ಕಡಲೆ ಬೀಜ ಮತ್ತು ಗೋಡಂಬಿ ಸಹ ಇಟ್ಕೊಂಡಿದ್ದೀನಿ. ಹಸಿಮೆಣ್ಸಿಕಾಯಿ ಕೂಡ ಹಚ್ಚಿಟ್ಕೊಂಡಿದ್ದೀನಿ. ಬೀನ್ಸು ಕ್ಯಾರೆಟು ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಇನ್ನು ಒಗ್ಗರಣೆಗೆ ಕರಿಬೇವನ್ನ ಇಟ್ಕೊಂಡಿದ್ದೀನಿ. ಬನ್ನಿ, ಎಣ್ಣೆ ಬಿಸಿ ಆಗುತ್ತೆ. ಬಿಸಿ ಆದ ತಕ್ಷಣ ಯಾವ ರೀತಿ ನಾನು ರಾಗಿ ಉಪ್ಪಿಟ್ಟನ್ನು ಮಾಡಿದೆ ಅಂತ ತೋರಿಸ್ತಾ ಹೋಗ್ತೀನಿ. ಎಣ್ಣೆ ಬಿಸಿ ಆಗಿದೆ. ಇವಾಗ ಬಿಸಿ ಆದಮೇಲೆ ಜೀರಿಗೆ ಹಾಕ್ತಾಯಿದ್ದೀನಿ. ಸಾಸಿವೆ ಖಾಲಿಯಾಗಿತ್ತು, ನೋಡಿಕೊಂಡೇ ಇಲ್ಲ. ಜೀರಿಗೆ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಒಗ್ಗರಣೆಗೆ ಹಾಕಿ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಕೂಡ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಕೆಂಪಿಗೆ ಬ್ರೌನ್ ಆಗೋ ರೀತಿ ಫ್ರೈ ಮಾಡ್ಕೊಳ್ಳೋಣ. ಕಡಲೆಬೇಳೆ ಉದ್ದಿನಬೇಳೆ ಉಪ್ಪಿಟ್ಟಿಗೆ ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತಲ್ವ. ಮತ್ತು ಅದು ಹಸಿ ನೀವು ಒಗ್ಗರಣೆಗೆ ಹಾಕಿ ಸ್ವಲ್ಪ ಹಸಿ ಮಾಡ್ಕೋಬಾರ್ದು, ಅಂದರೆ ಸ್ವಲ್ಪ ಕ್ರಿಸ್ಪಿ ಆಗಬೇಕು. ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಬ್ರೌನ್ ಆದಾಗ ಟೇಸ್ಟು ಚೆನ್ನಾಗಿ ಬರುತ್ತೆ. ನಾನು ಕಡಲೆಬೇಳೆಗಿಂತ ಒಂದು ಸ್ವಲ್ಪ ಉದ್ದಿನಬೇಳೆ ಪ್ರಮಾಣ ಜಾಸ್ತಿ ಹಾಕ್ಕೊಳ್ತೀನಿ. ಅದ್ರ ಘಮ ಚಂದ. ಉದ್ದಿನಬೇಳೆ ಎಣ್ಣೆಲಿ ಫ್ರೈ ಆದರೆ ಅದ್ರ ಘಮ ತುಂಬ ಚೆನ್ನಾಗಿರುತ್ತೆ. ಹಾಗೆ ಕಡಲೆ ಬೀಜ ಕೂಡ ಹಾಕ್ತಾಯಿದ್ದೀನಿ. ಇದು ಆಪ್ಷನ್, ನಿಮಗೇನಾದರೂ ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಬಿಡಿ. ನನಗೆ ಕಡಲೆ ಬೀಜ ತುಂಬ ಇಷ್ಟ, ಹಾಕ್ಕೊಳ್ತಾ ಇದ್ದೀನಿ. ಬೇಕು ಅಂದರೆ ಹಸಿ ಬಟಾಣಿನೂ ಕೂಡ ಈ ಸಂದರ್ಭದಲ್ಲಿ ನೀವು ಬಳಸ್ಕೋಬಹುದು. ನೋಡಿ, ಈಗ ಚೆನ್ನಾಗಿ ಕೆಂಪಿಗೆ ಫ್ರೈ ಆಗುತ್ತೆ. ಕಟುಮ್ ಅನ್ನೋಷ್ಟು ಫ್ರೈ ಆಗಬೇಕು, ಆವಾಗ ತುಂಬ ಚೆನ್ನಾಗಿರುತ್ತೆ. ಈಗ ಚೆನ್ನಾಗಿ ಫ್ರೈ ಆದಮೇಲೆ ಹಚ್ಚಿಟ್ಕೊಂಡಿರುವಂಥ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಮತ್ತು ಗೋಡಂಬಿ ಕೂಡ ಇಟ್ಕೊಂಡಿದ್ದೀನಿ. ಗೋಡಂಬಿ ತುಂಬ ಟೇಸ್ಟ್ ಕೊಡುತ್ತೆ ಉಪ್ಪಿಟ್ಟು ಜೊತೆಗೆ. ಈಗ ಅದನ್ನು ಕೂಡ ಎಣ್ಣೆ ಜೊತೆಗೆ ಫ್ರೈ ಮಾಡ್ಕೊಳ್ತೀನಿ. ನೋಡಿ, ಚಿಕ್ಕದಾಗಿ ಒಂದು ಸ್ವಲ್ಪ ಮುರಿದು ಇಟ್ಕೊಂಡಿದ್ದೀನಿ ಏನದನ್ನು ಗೋಡಂಬಿನ. ಅದು ಸಹ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮಾಮೂಲಿ ಉಪ್ಪಿಟ್ಟು ತಿಂದು ಬೇಜಾರಾಗಿರುತ್ತಲ್ವ, ಈ ಥರ ರಾಗಿ ಉಪ್ಪಿಟ್ಟನ್ನು ಮಾಡ್ಕೊಳ್ಳಿ, ಸಖತ್ ಟೇಸ್ಟ್ ಇರುತ್ತೆ. ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಟೊಮೊಟೊ 3 ಕೂಡ ಒಟ್ಟಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ಳೋಣ. ಗಮ್ಮನ್ನವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇದೇ ಸಂದರ್ಭದಲ್ಲಿ ಶುಂಠಿನ ಹಾಕ್ತಾಯಿದ್ದೀನಿ. ಶುಂಠಿನ ತುರಿದು ಇಟ್ಕೊಂಡಿದ್ದೀನಿ. 1 ಸ್ಪೂನು ಶುಂಠಿ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಅರೋಮಾ ಕೊಡುತ್ತೆ, ಒಳ್ಳೆ ಸ್ಮೆಲ್ ಬರುತ್ತೆ ಶುಂಠಿನ ಹಾಕ್ಕೊಳ್ಳೋದ್ರಿಂದ. ಶುಂಠಿನ ತುರಿದು ಹಾಕ್ಕೊಂಡಿದ್ದೀನಿ 1 ಸ್ಪೂನು. ಅದು ಕೂಡ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಈಗ ತರಕಾರಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ನಾನು ಯಾವುದೇ ಬೇಯಿಸಿಟ್ಕೊಂಡಿಲ್ಲ, ಎಣ್ಣೆಲೇ ಚೆನ್ನಾಗಿ ಬೇಯುತ್ತೆ, ಅದನ್ನೇ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಬೇಕು ತರಕಾರಿ. 1/4 ಭಾಗ ಬೆಂದರೆ ಸಾಕು ಎಣ್ಣೆಯಲ್ಲಿ, ಆಮೇಲೆ ಪರವಾಗಿಲ್ಲ, ಒಳ್ಳೆಯದಲ್ಲ. ನೋಡಿ, ಈಗ 1/4 ಸ್ಪೂನಷ್ಟು ಉಪ್ಪನ್ನು ಹಾಕಿದ್ದೀನಿ. ಯಾಕೆ ಅಂತ ಹೇಳಿದರೆ ತರಕಾರಿ ಈರುಳ್ಳಿ ಎಲ್ಲ ಸಹ ಎಣ್ಣೆಲಿ ಫ್ರೈ ಆಗಿದೆ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋದ್ರಿಂದ ರುಚಿ ಹಿಡಿಯುತ್ತೆ ತರಕಾರಿಗೂ ಸಹ. ಅದರಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಇದೇ ಸಂದರ್ಭದಲ್ಲಿ ನಾನು 1 ಕಪ್ಪು ರವೆ ತೊಗೊಂಡಿದ್ದೆ, ಮೀಡಿಯಮ್ ರವೆ ಇದನ್ನು ಕೂಡ ಎಣ್ಣೆಲೆ ತರಕಾರಿ ಜೊತೆಗೇ ಚೆನ್ನಾಗಿ ಹುರ್ಕೊಳ್ಳೋಣ. ಸಪ್ರೇಟ್ ಏನು ರವೆ ಹುರಿತಾ ಇಲ್ಲ ನಾನು.
ತರಕಾರಿ ಒಟ್ಟಿಗೆ ಇದೇ ರೀತಿ ಹುರ್ಕೊಳ್ತೀನಿ. ನೋಡ್ತಾ ಇದ್ದೀರಿ, ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ರವೆನ ಹುರ್ಕೊಂಡು ಒಂದು ಅರ್ಧ ಭಾಗ ರವೆ ಹುರಿದಾದ್ಮೇಲೆ ಏನು ರಾಗಿ ಹಿಟ್ಟು ಇಟ್ಕೊಂಡಿದ್ದೀನಿ ಆ ರಾಗಿ ಹಿಟ್ಟನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ. ನೋಡಿ, ಆದಷ್ಟು ಉರಿ ಕಡಿಮೆ ಇಟ್ಕೊಂಡು ಹುರ್ಕೋಬೇಕು. ಆದಷ್ಟು ಉರಿ ಕಡಿಮೆನೇ ಇಟ್ಕೊಂಡು ಹುರ್ಕೊಳ್ಳೋಣ. ಇದೇ ಸಂದರ್ಭದಲ್ಲಿ ನಾನಿವಾಗ ರಾಗಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ರಾಗಿ ಹಿಟ್ಟನ್ನು ಹಾಕಿ ಕಡಿಮೆ ಉರಿಲೇ ಇಟ್ಕೊಳ್ಳಿ. ಕಡಿಮೆ ಉರಿಲೇ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ನಾವು ಹುರಿತಾ ಹೋಗಬೇಕು. ಉರಿ ಅಂತೂ ಜಾಸ್ತಿ ಇಡೋಕ್ಕೆ ಹೋಗಲೇಬಾರ್ದು. ಒಂದು 10 ನಿಮಿಷನಾದರೂ ಆಗುತ್ತೆ. ಚೆನ್ನಾಗಿ ಕಡಿಮೆ ಉರಿಲಿ ಹುರ್ಕೊಳ್ಳೋಣ. ಈಗ ಒಂದು 10 ನಿಮಿಷ ನಾನು ಹುರಿದಿದ್ದೀನಿ ಚೆನ್ನಾಗಿ. ನೋಡ್ತಾ ಇದ್ದೀರಿ ಕಲರ್ ಹೆಂಗೆ ಚೇಂಜ್ ಆಗಿದೆ ನೋಡಿ. ರಾಗಿ ಹಿಟ್ಟು ಈ ರೀತಿ ಆಗೋವರೆಗೂ ಚೆನ್ನಾಗಿ ಕಡಿಮೆ ಉರಿಲಿ ಹುರ್ಕೊಂಡಿದ್ದೀನಿ. ನಾನು ಆಲ್ರೆಡಿ ಬಿಸಿನೀರು ಇಟ್ಕೊಂಡಿದ್ದೀನಿ. ನೀವು ಕೂಡ ಪಕ್ಕದ ಗ್ಯಾಸಲ್ಲಿ ನೀವು ನೀರನ್ನು ಹದವಾಗಿ ಕಾಯಿಸ್ಕೊಂಡಿರಬೇಕು. ಅಂದರೆ ನೀರು ಮಳ್ಳ ಬರೋ ಥರ ಕಾಯಿಸ್ಕೋಬೇಕು. ನಾನೀಗ ಉಪ್ಪು ಮುಂಚೆನೂ ಕೂಡ ಸ್ವಲ್ಪ ತರಕಾರಿ ಉಪ್ಪು ಹಾಕಿದೆ. ಈಗಲೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಆ ಕಪ್ಪಲ್ಲಿ ಒಂದು 6 ಕಪ್ಪನ್ನ ಹಾಕೋಬೋದು. ನಾನು ಹಂಗೆ ಕಣ್ಣಳ್ತೇಲೆ ನಾನು ಹಾಕ್ಕೊಳ್ತಾ ಇದ್ದೀನಿ. ನೀರು ಕಾದಿದೆ, ಇದು ಬಿಸಿ ಬಿಸಿ ಮಳ್ಳೋ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕೆಂದರೆ ನನ್ನ ಕೈಲಿ ಒಂದು ಕೈಲಿ ಮೊಬೈಲ್ ಇಟ್ಕೊಂಡೆ ನಾನು ರೆಕಾರ್ಡ್ ಮಾಡ್ತಾಯಿದ್ದೀನಿ. ನನಗೆ 2 ಕೈ ಫ್ರೀಯಾಗಿದ್ದರಂತೂ ಕೆಲಸ ಮಾಡೋಕ್ಕೆ ಬೇಗ ಮಾಡಾಕ್ಬಿಡ್ತೀನಿ. ರೆಕಾರ್ಡ್ ಆಗ್ತಾಯಿದೆ ನೋಡಿ. ಚೆನ್ನಾಗಿ ಇವಾಗ ಮಿಕ್ಸ್ ಆಗಿದೆ. ಇದನ್ನು ಒಂದು 10 ನಿಮಿಷ ಅರಳೋಕ್ಕೆ ಬಿಡಬೇಕು. ಉರಿ ಕಡಿಮೆಲಿಟ್ಟು ಹರಳೋದಕ್ಕೆ ಬಿಡಬೇಕು. ಇಲ್ಲಿ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು, ತುಪ್ಪ ಹಾಕಿದ್ದೀನಿ. ಆ ಒಂದು ಕ್ಲಿಪ್ಪಿಂಗು ಸ್ಕಿಪ್ ಆಗೋಗಿದೆ, ಆದ್ದರಿಂದ ಅದು ವಿಡಿಯೋ ಮಿಸ್ ಆಗೋಗಿದೆ. ಲಾಸ್ಟಲ್ಲಿ ತುಪ್ಪ ಸ್ವಲ್ಪ ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ ತುರಿ ಇಟ್ಕೊಂಡಿದ್ದೆ ನೋಡಿ, ಅದು ಕೂಡ ಹಾಕಿದ್ದೀನಿ. ನೋಡ್ತಾ ಇದ್ದೀರಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿದ್ರೆ ಘಮ. ತುಪ್ಪ ಹಾಕ್ತೀವಲ್ವ, ತುಪ್ಪದ ಘಮನೂ ಸಹ ಸೂಪರಾಗಿ. ರಾಗಿ ಉಪ್ಪಿಟ್ಟು ಎಲ್ಲರೂ ಮನೇಲಿ ಇಷ್ಟಪಡ್ತಾರೆ. ಬಿಸಿ ಬಿಸಿ ತಿನ್ನೋಕ್ಕಂತೂ ಸಖತ್ತು ಟೇಸ್ಟ್ ಬಂದಿರುತ್ತೆ. ಬನ್ನಿ, ನನಗೆ ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಸಮಯ ಆಗೋಗಿತ್ತು. ಟಿಫನ್ ಮಾಡ್ಕೊಳ್ಳೋಣ ಅಂತೇಳಿ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು. ಟೇಸ್ಟ್ ಅಂತೂ ನೀವೇನಾದರೂ ಮಾಡಿ ನೋಡಿ, ರಾಗಿ ಉಪ್ಪಿಟ್ಟು ಸೂಪರ್ ಅಂತ ಹೇಳ್ತೀರಿ. ನೋಡ್ತಾ ಇದ್ದೀರಿ ಪಕ್ಕದಲ್ಲಿ ಸೌತೆಕಾಯಿ, ಮೊಸರು, ಒಂದು ಉಪ್ಪಿನಕಾಯಿನೂ ಕೂಡ ಇಟ್ಕೊಂಡಿದ್ದೀನಿ. ಬನ್ನಿ ತಿಂಡಿ ಮಾಡೋಣ. ತಿಂಡಿ ಮಾಡ್ತಾ ನಿಮ್ಮ ಜೊತೆ ಸ್ವಲ್ಪ ಮಾತಾಡಿ ವಿಡಿಯೋನ ಎಂಡ್ ಮಾಡೋಣ. ನೋಡ್ತಾ ಇದ್ದೀರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರೆ ತಿಂದ್ರಂತೂ ಸಕ್ಕ ಟೇಸ್ಟು ಅಂತೀರಿ. ಒಮ್ಮೆ ನೀವು ಕೂಡ ರಾಗಿ ಉಪ್ಪಿಟ್ಟನ್ನು ಮಾಡ್ಕೊಳ್ಳಿ, ತಿನ್ನಿ, ತುಂಬ ಚೆನ್ನಾಗಿದೆ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನನಗೆ ಕಮೆಂಟನ್ನು ಮಾಡ್ತೀರಿ. ಬನ್ನಿ ಹೋಗೋಣ, ತಿಂಡಿ ಮಾಡೋಣ. ತಿಂಡಿ ಮಾಡ್ತಾ ನಿಮ್ಮ ಜೊತೆ ನಾನು ಮಾತಾಡ್ತೀನಿ. ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಹೇಗಿದೆ ಅಂತ ಹೇಳಿ ಒಂದು ರಿವ್ಯೂನ ನಿಮಗೆ ಕೊಡ್ತೀನಿ. ಸ್ನೇಹಿತರೆ, ನೋಡ್ಕೊಂಡು ಬಂದ್ರಿ ರಾಗಿ ಉಪ್ಪಿಟ್ಟನ್ನ ಹೇಗೆ ಮಾಡಿದೆ ನಾನು ಅಂತ ಹೇಳಿ. ಸಖತ್ತಾಗಿ ಚೆನ್ನಾಗಿರುತ್ತೆ. ಖಂಡಿತ ನೀವು ಒಂದ್ಸಲ ಟ್ರೈ ಮಾಡಿ. ನೀರನ್ನು ಕರೆಕ್ಟಾಗಿ ಅಳತೆ ತೊಗೊಳ್ಳಿ. ಈಗ 1ಕ್ಕೆ 2 ತೊಗೊಳ್ತೀವಲ್ವ, ಅನ್ನಕ್ಕೆ ಏನಾದರೂ ಇಡಬೇಕಾದ್ರೆ 1 ಕಪ್ಪು, 1 ಗ್ಲಾಸ್ ಅಕ್ಕಿ ಆದರೆ 2 ಗ್ಲಾಸ್ ನೀರು ಇಡ್ತೀವಲ್ವ. ರಾಗಿ ಮತ್ತು ರವೆ ನಾವು ತೊಗೊಳ್ತಾ ಇರೋದ್ರಿಂದ 2 ಕಪ್ ತೊಗೊಳ್ತೀವಲ್ವ, ನೀವು 4 ಕಪ್ಪು ನೀರನ್ನು ಹಾಕ್ಕೊಳ್ಳಿ. ಅಂದರೆ 4ರಿಂದ 5 ಕಪ್ಪು ನೀರು. ಯಾವಾಗಲೂ ಸ್ವಲ್ಪ ಬಿಸಿ ಇಟ್ಕೊಂಡಿರಿ. ತೆಳ್ಳಗಾಗ್ತಾ ಇದೆಯಾ ಇಲ್ಲ ಗಟ್ಟಿ ಆಗ್ತಾ ಇದೆಯಾ ನೋಡಿಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ಚೆನ್ನಾಗಿ ರಾಗಿ ಒಟ್ಟಿಗೆ ರವೆ ಕೂಡ ಅರಳಬೇಕಲ್ವ, ನೀರು ಸ್ವಲ್ಪ ಜಾಸ್ತಿ ಇದ್ರೇ ಅರಳುತ್ತೆ. ಸಾಫ್ಟಾಗಿ ಉಪ್ಪಿಟ್ಟು ಚೆನ್ನಾಗಿ ಬರುತ್ತೆ. ತುಂಬ ಚೆನ್ನಾಗಿದೆ. ನನಗಂತೂ ಸುಮ್ಮನೆ ನಾನು ಏನೋ ವೀಡಿಯೋಗೆ ಅಂತಲ್ಲ, ಅಷ್ಟು ಟೇಸ್ಟ್ ಇದೆ. ಖಂಡಿತ ಬರೀ ರವೆ ಉಪ್ಪಿಟ್ಟು ತಿಂದು ಬೇಜಾರಾಗಿದೆ ಅಂದಾಗ ರಾಗಿ ಉಪ್ಪಿಟ್ಟನ್ನು ಮಾಡ್ಕೊಳ್ಳಿ. ಈಗಂತೂ ರಾಗಿ ತಂಪು, ರಾಗಿಯಲ್ಲಿ ಮಾಡಿದಂಥ ಪದಾರ್ಥಗಳು ಎಲ್ಲ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ನಾನು ಹೇಳಬಹುದು. ನಾನು ಯಾವುದೇ ವ್ರತಾಚರಣೆ ಅಂದರೆ ಉಪವಾಸ ಇದ್ದು ವ್ರತ ಮಾಡ್ತಾ ಇಲ್ಲ. ನಾನು ಯಾವುದೂ ಸಹ ನನಗೊಬ್ಬರು ಹೀಗೆ ಹೇಳಿದ್ದು ಹಸ್ಕೊಂಡು ನನ್ನ ಆತ್ಮಕ್ಕೆ ನೋವನ್ನ ಕೊಟ್ಕೊಂಡು ನಾನು ಯಾವುದೇ ಪೂಜೆ ಪುನಸ್ಕಾರ ಮಾಡಬಾರ್ದು. ಏನನ್ನು ಪಾಲನೆ ಮಾಡಬೇಕು ಖಂಡಿತ ಮಾಡ್ತೀನಿ. ಗುರುವಾರ ಆಗಿದೆ ಅಂತ ಹೇಳಿ ನಾನು ಇವತ್ತು ಉಪವಾಸ ಇದ್ದು ಯಾವುದೂ ವ್ರತ ಮಾಡ್ತಾ ಇಲ್ಲ. ಮಧ್ಯಾಹ್ನದವರೆಗೂ ಇದ್ದೆ. ಈಗ ಮಧ್ಯಾಹ್ನ ನಾನು ಉಪ್ಪಿಟ್ಟು ಮಾಡ್ಕೊಂಡಿದ್ದೀನಿ, ಮಾಡಿಕೊಂಡು ತಿಂತಾ ಇದ್ದೀನಿ ಆಯಿತಾ. ಯಾಕೆಂದರೆ ನನಗೆ ಕಾಲು ನೋವಿರೋದ್ರಿಂದ, ತುಂಬ ನೋವಿರೋದ್ರಿಂದ, ಟ್ಯಾಬ್ಲೆಟ್ಸ್ಗಳು 2 ಸಮಯ ಇರೋದ್ರಿಂದ ನಾನು ಉಪವಾಸ ಇದ್ದೆಲ್ಲ ಯಾವುದನ್ನು ಕೂಡ
ಪಾಲನೆ ಮಾಡೋದಕ್ಕೆ ಕಷ್ಟ ಆಗ್ತಾಯಿದೆ. ಭಕ್ತಿ ಶ್ರದ್ಧೆಯಿಂದ ನನ್ನ ಹೃದಯ ಸಿಂಹಾಸನದಲ್ಲಿ ನನ್ನ ರಾಯರನ್ನ ಪ್ರತಿಷ್ಠಾಪನೆ ಮಾಡಿಕೊಂಡು ಶ್ರದ್ಧೆಯಿಂದ ಭಕ್ತಿಯಿಂದ ಅವ್ರನ್ನ ಆರಾಧನೆ ಮಾಡ್ತೀನಿ. ಅವ್ರಿಗೆ ಗೊತ್ತಿದೆ, ರಾಯರಿಗೆ ಎಲ್ಲವೂ ಸಹ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ಎಲ್ಲ ಪರೀಕ್ಷೆಗಳು ರಾಯರ ಇಚ್ಛೆಯಂತೆಯೇ ನಡೀತಾ ಇದೆ. ಅದಕ್ಕೋಸ್ಕರ ಹೋಗೋಣ. ಏನೋ ಆಗಿದೆ ಅಂತ ಉಪವಾಸ ಇರೋಕ್ಕಾಗಲ್ಲ ಅಲ್ವಾ? ಕಷ್ಟ ಬಂದಿದೆ ಅಂತ ಹೇಳಿ ಮಕ್ಕಳನ್ನ ಉಪವಾಸ ಕೆಡಗೋಕ್ಕಾಗಲ್ಲ ಅಲ್ವಾ? ಆದ್ದರಿಂದ ನಮ್ಮ ಆರೋಗ್ಯ ಖಂಡಿತ ಬಹಳ ಮುಖ್ಯ ಅಂತ ನಾನು ಅಂದ್ಕೊಳ್ತೀನಿ. ಬನ್ನಿ ಉಪ್ಪಿಟ್ಟು ಟೇಸ್ಟ್ ಮಾಡಿ ನೋಡ್ತೀನಿ. ಸಖತ್ತಾಗಿದೆ. ಬಿಸಿ 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 ತಿನ್ನಿ, ಸಖತ್ತಾಗಿರುತ್ತೆ. ಈಗ ಬೆಳಗ್ಗೆ ಮಾಡಿದ್ರೆ ಉಳ್ಕೊಂಡಿದೆ ಅಂತ ಹೇಳಿದ್ರೆ ಮೊಸರನ್ನ ಹಾಕ್ಕೊಳ್ಳಿ, ತಿನ್ನಿ, ಸಖತ್ತು ಟೇಸ್ಟ್ ಇರುತ್ತೆ. ರಾಗಿ ಉಪ್ಪಿಟ್ಟು ಖಂಡಿತ ನೀವು ಒಂದು ಸಲ ಟ್ರೈ ಮಾಡಿ, ನೀವೇ ನನಗೆ ಹೇಳ್ತೀನಿ. ಜೊತೆಗೆ ಒಂಚೂರು ಉಪ್ಪಿನಕಾಯಿ. ಎಂದಿನಂತೆ ನಾನು ಮೊಸರನ್ನಂತೂ ಖಂಡಿತ ಬಳಸ್ಬೋದು, ಅಂದರೆ ಇಷ್ಟ ನನಗೆ ಮೊಸರು. ಉಪ್ಪಿಟ್ಟು ಬಾತು ಯಾವುದಕ್ಕಾದರೂ ಸಹ ಹಿಂಗೆ ಒಂದು ಕಪ್ಪು ಮೊಸರು ಇಟ್ಕೊಳ್ತೀನಿ ಯಾವಾಗಲೂ ನಾನು. ತರಕಾರಿ ಬಟಾಣಿ ಕೂಡ ಹಾಕ್ಬೋದು. ನಾನು ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ, ನೋಡ್ತಾ ಇದ್ದೀರಲ್ಲ. ಕಡಲೆ ಬೀಜ ಆಪ್ಷನ್, ನೀವು ಬೇಕು ಅಂದರೆ ಬಳಸಿ, ಇಲ್ಲಾಂದರೆ ಹಸಿ ಬಟಾಣಿ ಇದ್ರೂ ಸಹ ಹಾಕ್ಕೊಳ್ಳಿ. ಇಲ್ಲಿ ಕ್ಯಾರೆಟು ಬೀನ್ಸ್ ನಾನು ಬಳಸಿರುವಂಥದ್ದು. ಸಖತ್ತು ಟೇಸ್ಟ್ ಬಂದಿದೆ, ಹೇಳೋಕ್ಕಾಗಲ್ಲ, ಅಷ್ಟು ಸೂಪರಾಗಿದೆ. ಸೌತೆಕಾಯಿ ಮಾರ್ಕೆಟಲ್ಲಿ ಎಳೆಯಬೇಕು ಅಂತ ಹುಡುಕಿದ್ದೀನಿ. ಬಿಳಿ ಸೌತೆಕಾಯಿ ಸಿಕ್ತು, ಮೇಲ್ಗಡೆ ಬಿಳಿ ಸಿಪ್ಪೆ ಬರುತ್ತಲ್ಲ, ಅದು ಎಳೆಯದಿದೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ. ಎಳೆಯದಿದ್ರೆ ಒಂಥರ ಸಿಹಿಯಾಗಿರುತ್ತೆ. ಈ ಬೀಜ ಎಲ್ಲ ಜಾಸ್ತಿ ಬಂದುಬಿಟ್ಟಿದ್ರಂತ ಒಂಥರ ಹುಳಿ ಹುಳಿ, ತಿನ್ನೋಕ್ಕೆ ಆಗಲ್ಲ. ಚೆನ್ನಾಗಿದೆ. ಎಷ್ಟು ಹುಡುಕಿದ್ದೀನಿ ಅಂದರೆ ಮಾರ್ಕೆಟ್ ಪೂರ್ತಿ ಹುಡುಕೊಂಡು ಬಂದಿದ್ದೀನಿ ಇಂಥ ಸೌತೆಕಾಯಿ ಬೇಕು ಅಂತೇಳಿ. ಇವತ್ತಿನ ನನ್ನ ಡೈಲಿ ಬ್ಲಾಗ್ ವಿಡಿಯೋ ಏನು ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಹೆಚ್ಚು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಹಾಗೆ ಹೈಪ್ ಮೂಲಕ ನನಗೆ ಪಾಯಿಂಟು ಸಹ ಕೊಡಿ, ಆಯಿತಾ? ಒಂಥರ ತ್ರಿಸಂಕು ಸ್ಥಿತಿಗೆ ಬಂದಿದ್ದೀನಿ ಅಂತ ಹೇಳ್ಕೊಬೋದು. ಸಂತೋಷದ ವಿಷಯನೂ ಕೂಡ ನಾನು ಚಾನಲಲ್ಲಿ ಶೇರ್ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಪರಿಸ್ಥಿತಿ ಬೇರೆ ಥರನೇ ಇದೆ. ಖಂಡಿತ ಮುಂದಿನ ದಿನಗಳಲ್ಲಿ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತೀನಿ, ಆಯಿತಾ? ಬರಲಾ, ತಿಂಡಿ ಮುಗಿಸ್ತೀನಿ. ಉಪ್ಪಿಟ್ಟು ತಣ್ಣಗಾಗುತ್ತೆ, ತಿನ್ನೋಕ್ಕಾಗಲ್ಲ. ಬೇಗ ತಿಂದು ಮುಗಿಸ್ತೀನಿ. ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನನ್ನ ಹೊಸ ಡೈಲಿ ಬ್ಲಾಗ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರುವಂಥದ್ದನ್ನು ಮಾಡ್ತೀನಿ. ಲಾಸ್ಟ್ವರೆಗೂ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಸಹ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು.